ನಮಸ್ಕಾರ. ಧ್ಯಾನ ಈ ಪದ ಕೇಳಿದ ತಕ್ಷಣ ಏನನ್ಸುತ್ತೆ? ತುಂಬಾ ಕಷ್ಟ, ನಮ್ಮ ಕೈಲಿ ಆಗಲ್ಲ ಅಂತೆಲ್ಲ ಅನ್ಕೋತೀವಿ ಅಲ್ವಾ? ಆದ್ರೆ ಖಂಡಿತ ಇಲ್ಲ. ಧ್ಯಾನ ಅನ್ನೋದು ನಾವು ಅನ್ಕೊಂಡಿದ್ದಕ್ಕಿಂತ ತುಂಬಾನೇ ಸುಲಭ. ಅದು ಹೇಗೆ ಅಂತ ಇವತ್ತು ನೋಡೋಣ ಬನ್ನಿ. ಯೋಚನೆ ಮಾಡಿ, ನಮ್ಮ ಮನಸ್ಸು ಒಂದು ಕ್ಷಣನಾದ್ರೂ ಸುಮ್ಮನೆ ಇರುತ್ತಾ? ಸದಾ ಒಂದಲ್ಲ ಒಂದು ಯೋಚನೆ, ಚಿಂತೆ, ತಲೆ ತುಂಬಾ ಗಜಿಬಿಜಿ ಅಲ್ವಾ? ಈ ನಿಲ್ಲದೇ ಓಡೋ ಆಲೋಚನೆಗಳ ರೈಲಿಗೆ ಒಂದು ಬ್ರೇಕ್ ಹಾಕೋಕ್ಕಾಗಲ್ವಾ ಅಂತ ಅದೆಷ್ಟೋ ಸಲ ಅನ್ಸಿರುತ್ತೆ. ಇದು ಸಹಜ ಕೂಡ. ಹಾಗಾದ್ರೆ ಈ ಮನಸ್ಸಿನ ಗಜಿಬಿಜಿಗೆ ಪರಿಹಾರ ಎಲ್ಲೋ ದೂರದಲ್ಲೇ ಇಲ್ಲ, ನಮ್ಮ ಉಸಿರಲ್ಲೇ ಇದೆ ಅಂದ್ರೆ? ಹೌದು, ನಂಬಲೇಬೇಕು. ಇದು ನಾವು ಅಂದುಕೊಂಡಷ್ಟು ಕಷ್ಟಕರವಾದ ವಿಷಯವೇ ಅಲ್ಲ, ಬದಲಿಗೆ ತುಂಬನೇ ಸರಳವಾದ ಒಂದು ದಾರಿ. ಸರಿ, ಹಾಗಾದ್ರೆ ಮನಸ್ಸಿನ ಈ ಗದ್ದಲವನ್ನ ನಿಲ್ಲಿಸಿ ಆ ಶಾಂತಿಯನ್ನ ಮರಳಿ ತರೋದು ಹೇಗೆ? ಅದಕ್ಕೆ ಉತ್ತರನೇ ಧ್ಯಾನ. ಧ್ಯಾನ ಅಂದ್ರೆ ಏನು ಗೊತ್ತಾ? ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಮನಸ್ಸಲ್ಲಿ ಓಡೋ ಸಾವಿರಾರು ಆಲೋಚನೆಗಳ ಪ್ರವಾಹಕ್ಕೆ ಒಂದು ಬ್ರೇಕ್ ಹಾಕೋದು. ಮನಸ್ಸು ಒಮ್ಮೆ ಆಲೋಚನೆಗಳಿಂದ ಖಾಲಿಯಾದಾಗ ಏನಾಗುತ್ತೆ? ಅದು ಕೇವಲ ಶಾಂತವಾಗೋದಲ್ಲ, ಬದಲಿಗೆ ನಮ್ಮ ಸುತ್ತಮುತ್ತ ಇರೋ ಅಪಾರವಾದ ವಿಶ್ವಶಕ್ತಿ, ಜ್ಞಾನವನ್ನ ಹೀರ್ಕೊಳ್ಳಕ್ಕೆ ಶುರು ಮಾಡುತ್ತೆ. ಇದೇ ನಮ್ಮನ್ನ ಇನ್ನಷ್ಟು ಸ್ಪಷ್ಟವಾಗಿ ಯೋಚಿಸೋಕೆ, ಆರೋಗ್ಯವಾಗಿರೋಕೆ ಸಹಾಯ ಮಾಡೋದು. ಪತ್ರಿಜಿಯವರು ಎಷ್ಟು ಅದ್ಭುತವಾಗಿ ಹೇಳಿದಾರೆ ನೋಡಿ. ವ್ಯವಸಾಯ ಮಾಡದೆ ಹಾಗೇ ಬಿಟ್ಟ ಜಮೀನಲ್ಲಿ ಹೇಗೆಲ್ಲ ಕಳೆಗಿಡಗಳು ಬೆಳೆದುಕೊಳ್ಳುತ್ತೋ, ಅದೇ ರೀತಿ ನಮ್ಮ ಮನಸ್ಸನ್ನೂ ನಾವು ಹದಗೊಳಿಸದೆ ಬಿಟ್ರೆ ಅದರಲ್ಲಿ ಅನಗತ್ಯ ಆಲೋಚನೆಗಳು ತುಂಬಿ ಹೋಗುತ್ತೆ. ಧ್ಯಾನ ಅನ್ನೋದು ಆ ಮನಸ್ಸೆಂಬ ತೋಟವನ್ನ ಸುಂದರವಾಗಿ ನೋಡಿಕೊಳ್ಳೋ ಒಂದು ಅದ್ಭುತ ಕಲೆ. ಹಾಗಾದ್ರೆ ಧ್ಯಾನದ ಈ ಅದ್ಭುತ ಪಯಣ ಶುರು ಮಾಡಕ್ಕೆ ತಯಾರಿ ಮಾಡ್ಕೊಳ್ಳೋಣ ಬನ್ನಿ. ಮತ್ತೆ ಹೇಳ್ತಿದ್ದೀನಿ, ಇದು ತುಂಬಾನೇ ಸುಲಭ, ಯಾವುದೇ ಭಯ ಆತಂಕ ಬೇಡವೇ ಬೇಡ. ನೋಡಿ ಎಷ್ಟು ಸಿಂಪಲ್ ಆಗಿದೆ ಅಂತ. ಕಾಲುಗಳನ್ನ ಮಡಚಿ ಆರಾಮಾಗಿ ಕೂತ್ಕೋಬೇಕು. ಕೈಬೆರಳುಗಳನ್ನ ಒಂದರೊಳಗೊಂದು ಸೇರಿಸಿ ಮತ್ತು ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಬೇಕು ಅಷ್ಟೇ. ದೇಹಕ್ಕೆ ಯಾವುದೇ ಒತ್ತಡ ಬಿಗಿತ ಬೇಡ. ಎಷ್ಟು ಸಾಧ್ಯವೋ ಅಷ್ಟು ರಿಲ್ಯಾಕ್ಸ್ ಆಗಿ ಕೂರೋದು ಮುಖ್ಯ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ನಮ್ಮ ಮೆದುಳಿಗೆ ಹೋಗೋ ಸುಮಾರು 80% ಶಕ್ತಿ ಕಣ್ಣುಗಳ ಮೂಲಕವೇ ಹೋಗೋದು. ಗಮನಿಸಿದ್ದೀರಾ? ಕಣ್ಣು ಮುಚ್ಚಿದ ತಕ್ಷಣ ಯಾಕೋ ಒಂದು ರೀತಿ ನಿರಾಳ ಅನ್ಸುತ್ತೆ, ಶಾಂತ ಅನ್ಸುತ್ತೆ. ಯಾಕಂದ್ರೆ ಹೊರಗಡೆ ಹರಿದು ಹೋಗ್ತಿದ್ದ ಶಕ್ತಿಯನ್ನ ನಾವು ಒಂದೇ ಕ್ಷಣದಲ್ಲಿ ತಡೆದು ಒಳಮುಖವಾಗಿ ತಿರುಗಿಸ್ತೀವಿ. ಸರಿ, ಈಗ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ. ಅದೇ ಆನಾಪಾನಸತಿ ಅನ್ನೋ ಪ್ರಾಚೀನ ಧ್ಯಾನ ಪದ್ಧತಿ. ಹೆಸರು ಕೇಳೋಕೆ ಸ್ವಲ್ಪ ಸಂಸ್ಕೃತದ ಹಾಗೆ ಕಷ್ಟ ಅನ್ಸ್ಬಹುದು. ಆದ್ರೆ ಇದರ ವಿಧಾನ ಇದೆಯಲ್ಲ, ಅತ್ಯಂತ ಸರಳ. ಸಾವಿರಾರು ವರ್ಷಗಳಿಂದ ಅನುಸರಿಸಿಕೊಂಡು ಬಂದಿರುವ ಒಂದು ಅದ್ಭುತ ತಂತ್ರ ಇದು. ಆನಾಪಾನಸತಿ, ಈ ಹೆಸರಲ್ಲೇ ಇದರ ಸಂಪೂರ್ಣ ಅರ್ಥ ಅಡಗಿದೆ. ಪಾಲಿ ಭಾಷೆಯಲ್ಲಿ ಆನಾ ಅಂದ್ರೆ ಒಳಗೆ ಬರೋ ಉಸಿರು, ಅಪಾನ ಅಂದ್ರೆ ಹೊರಗೆ ಹೋಗೋ ಉಸಿರು. ಇವೆರಡನ್ನೂ ಗಮನಿಸೋದೇ ಸತಿ, ಅಂದ್ರೆ ಒಳ ಉಸಿರು ಮತ್ತು ಹೊರ ಉಸಿರನ್ನ ಗಮನಿಸೋದು. ಇದನ್ನ ಜಗತ್ತಿಗೆ ಪರಿಚಯಿಸಿದ್ದು ಸಾಕ್ಷಾತ್ ಗೌತಮ ಬುದ್ಧ. ಇದರ ನಿಜವಾದ ಸೌಂದರ್ಯ ಇರೋದೇ ಇದರ ಸರಳತೆಯಲ್ಲಿ. ಹಾಗಾದ್ರೆ ಇದನ್ನ ಮಾಡೋದು ಹೇಗೆ? ಸ್ಟೆಪ್ಸ್ ತುಂಬಾ ಸಿಂಪಲ್. 1, ಆರಾಮಾಗಿ ಕುತ್ಕೊಲಿ. 2, ಕಣ್ಣುಗಳನ್ನ ಮುಚ್ಚಿ. 3, ನಿಮ್ಮ ಸಹಜವಾದ ಉಸಿರಾಟವನ್ನ ಗಮನಿಸಿ. ಅಷ್ಟೇ. ಮಧ್ಯದಲ್ಲಿ ಮನಸ್ಸು ಬೇರೆ ಕಡೆ ಹೋಯ್ತಾ? ಚಿಂತೆನೇ ಬೇಡ. ಅದು ಮನಸ್ಸಿನ ಕೆಲಸ. ಅದನ್ನ ಬೈಯೋದು, ಒತ್ತಾಯ ಮಾಡೋದು ಏನೂ ಬೇಡ. ನಿಧಾನವಾಗಿ ಮತ್ತೆ ಗಮನವನ್ನ ಉಸಿರಾಟದ ಮೇಲೆ ತಂದ್ರೆ ಸಾಕು. ಇಲ್ಲಿ ಒಂದು ವಿಷಯವನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಉಸಿರನ್ನ ಬದಲಿಸೋ ಪ್ರಯತ್ನ ಮಾಡಬಾರ್ದು. ಅಂದ್ರೆ ಅದನ್ನ ಎಳೆದು ತಗೊಳ್ಳೋದು, ಹಿಡಿದಿಟ್ಕೊಳ್ಳೋದು, ಫೋರ್ಸಾಗಿ ಬಿಡೋದು ಇದೆಲ್ಲ ಏನೂ ಬೇಡ. ನಾವು ಕೇವಲ ಒಬ್ಬ ಸಾಕ್ಷಿ. ಉಸಿರು ಅದರ ಪಾಡಿಗೆ ಬರುತ್ತೆ, ಹೋಗುತ್ತೆ. ನಾವು ಸುಮ್ಮನೆ ಅದನ್ನ ನೋಡ್ಬೇಕು ಅಷ್ಟೇ. ಸರಿ, ಇಷ್ಟೊಂದು ಸರಳವಾದ ಒಂದು ಅಭ್ಯಾಸದಿಂದ ನಿಜಕ್ಕೂ ಪ್ರಯೋಜನ ಇದೆಯಾ? ಖಂಡಿತ ಇದೆ. ಇಲ್ಲಿವರೆಗೂ ಇದನ್ನ ಹೇಗೆ ಮಾಡೋದು ಅಂತ ನೋಡಿದ್ವಿ. ಈಗ ಇದನ್ನ ಯಾಕೆ ಮಾಡಬೇಕು, ಇದರಿಂದ ಸಿಗೋ ಲಾಭಗಳೇನು ಅಂತ ನೋಡೋಣ ಬನ್ನಿ. ಧ್ಯಾನ ಅಂದ್ರೆ ಕೇವಲ ಮನಸ್ಸನ್ನ ಶಾಂತ ಮಾಡ್ಕೊಳ್ಳೋ ಟೆಕ್ನಿಕ್ ಮಾತ್ರ ಅಲ್ಲ, ಅದು ಅದಕ್ಕಿಂತ ತುಂಬನೇ ದೊಡ್ಡದು. ಇದು ನಮ್ಮನ್ನ ಈ ವಿಶ್ವದ ಒಂದು ದೊಡ್ಡ ಶಕ್ತಿಯ ಜೊತೆ ಕನೆಕ್ಟ್ ಮಾಡುತ್ತೆ. ನಮ್ಮೊಳಗೆ ಇರುವ ಹೊಸ ಅನುಭವಗಳ ಜಗತ್ತಿಗೆ ಬಾಗಿಲು ತೆರೆಯುತ್ತೆ. ಈ ಮಾತನ್ನ ಗಮನಿಸಿ. ಆಧ್ಯಾತ್ಮಿಕ ಆರೋಗ್ಯವೇ ಬೇರೋ, ದೈಹಿಕ ಆರೋಗ್ಯವೇ ಹಣ್ಣು. ಎಷ್ಟು ಅದ್ಭುತ ಅಲ್ವಾ? ಒಂದು ಮರದ ಬೇರು ಎಷ್ಟು ಗಟ್ಟಿಯಾಗಿರುತ್ತೋ ಅದರ ಹಣ್ಣು ಅಷ್ಟೇ ಚೆನ್ನಾಗಿರುತ್ತೆ. ಹಾಗೇನೆ ನಮ್ಮ ಆಧ್ಯಾತ್ಮಿಕ ಆರೋಗ್ಯ ಗಟ್ಟಿಯಾದ್ರೆ ದೈಹಿಕ ಆರೋಗ್ಯ ತಾನಾಗೇನೆ ಚೆನ್ನಾಗಿರುತ್ತೆ. ಹಾಗಾದ್ರೆ ಆ ಸಿಹಿ ಹಣ್ಣುಗಳು ಯಾವುವು? ಲಿಸ್ಟ್ ಮಾಡ್ತಾ ಹೋದ್ರೆ ದೊಡ್ಡದೇ ಆಗತ್ತೆ.
ದೈಹಿಕವಾಗಿ ರೋಗಗಳು ವಾಸಿಯಾಗತ್ತೆ, ಜಾಸ್ತಿ ನಿದ್ದೆ ಮಾಡೋ ಅವಶ್ಯಕತೆ ಕಮ್ಮಿಯಾಗತ್ತೆ, ಮಾನಸಿಕವಾಗಿ ಜ್ಞಾಪಕ ಶಕ್ತಿ ಹೆಚ್ಚಾಗತ್ತೆ, ಮನಸ್ಸು ಶಾಂತವಾಗಿ ಖುಷಿಯಾಗಿರುತ್ತೆ. ಅಷ್ಟೇ ಅಲ್ಲ, ನಮ್ಮ ಕೆಟ್ಟ ಅಭ್ಯಾಸಗಳೆಲ್ಲ ತಾವಾಗೇ ದೂರ ಆಗತ್ತೆ, ಸಂಬಂಧಗಳು ಸುಧಾರಿಸುತ್ತೆ, ಕೆಲಸದಲ್ಲಿ ನಮ್ಮ ಸಾಮರ್ಥ್ಯ ಹೆಚ್ಚಾಗತ್ತೆ. ನೋಡಿ, ಒಂದೇ ಅಭ್ಯಾಸದಿಂದ ಎಷ್ಟೆಲ್ಲ ಪ್ರಯೋಜನಗಳು. ಇಷ್ಟೆಲ್ಲ ಪ್ರಯೋಜನಗಳನ್ನ ಕೇಳಿದ ಮೇಲೆ ಇದನ್ನ ನಮ್ಮ ದಿನನಿತ್ಯದ ಜೀವನದ ಒಂದು ಭಾಗ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ ಅಲ್ವಾ? ಹಾಗಾದ್ರೆ ಅದನ್ನ ಮಾಡೋದು ಹೇಗೆ? ಬನ್ನಿ ಈಗ ಅದನ್ನ ನೋಡೋಣ. ಈಗ ಎಲ್ಲರ ಮನಸ್ಸಲ್ಲೂ ಬರುವ ಒಂದು ಕಾಮನ್ ಪ್ರಶ್ನೆ, ಸರಿ, ದಿನಕ್ಕೆ ಎಷ್ಟು ಹೊತ್ತು ಧ್ಯಾನ ಮಾಡಬೇಕು? 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ? ಇದರ ಉತ್ತರ ಇದೆಯಲ್ಲ, ನಿಮ್ಮನ್ನ ಆಶ್ಚರ್ಯಪಡಿಸುವಷ್ಟು ಸಿಂಪಲ್ ಆಗಿದೆ. ಆ ಸರಳ ನಿಯಮ ಏನಪ್ಪಾ ಅಂದ್ರೆ, ನಮ್ಮ ವಯಸ್ಸು ಎಷ್ಟೋ ಅಷ್ಟು ನಿಮಿಷ. ಹೌದು, ನಿಜ, ಅಷ್ಟೇ. ಇದಕ್ಕಿಂತ ಸಿಂಪಲ್ ರೂಲ್ ಎಲ್ಲಾದ್ರೂ ಇದೆಯಾ? ಉದಾಹರಣೆಗೆ, ಒಬ್ಬರಿಗೆ 15 ವರ್ಷ ಆಗಿದ್ರೆ ದಿನಕ್ಕೆ 15 ನಿಮಿಷ ಮಾಡಿದ್ರೆ ಸಾಕು. 30 ವರ್ಷದವರಾದ್ರೆ 30 ನಿಮಿಷ, 50 ವರ್ಷದವರಾದ್ರೆ 50 ನಿಮಿಷ. ನೋಡಿ, ಪ್ರತಿಯೊಬ್ಬರಿಗೂ ಅವರವರ ವಯಸ್ಸಿಗೆ ತಕ್ಕ ಹಾಗೆ ಸುಲಭವಾಗಿ ಪಾಲಿಸಬಹುದಾದ ನಿಯಮ ಇದು. ಆದ್ರೆ ಇಲ್ಲೊಂದು ತುಂಬಾ ಮುಖ್ಯವಾದ ಮಾತು. ಎಷ್ಟು ಹೊತ್ತು ಮಾಡ್ತೀವಿ ಅನ್ನೋದಕ್ಕಿಂತ ಪ್ರತಿದಿನ ಮಾಡ್ತೀವಾ ಅನ್ನೋದು ಮುಖ್ಯ. ದಿನಕ್ಕೆ 1 ಗಂಟೆ ಮಾಡಿ ಆಮೇಲೆ 1 ವಾರ ಬಿಡೋದಲ್ಲ. 10 ನಿಮಿಷನೇ ಮಾಡಿ, ಆದರೆ ಪ್ರತಿದಿನ ಮಾಡಿ. ನಿರಂತರತೆ ತುಂಬಾನೇ ಮುಖ್ಯ. ಅದಕ್ಕೆ ಇವತ್ತೇ ಶುರು ಮಾಡೋಣ, ಯಾಕ್ ತಡ? ಧ್ಯಾನ ಅನ್ನೋದು ನಮ್ಮೊಳಗೆ ನಾವು ಕೈಕೊಳ್ಳುವ ಒಂದು ಸುಂದರವಾದ ಪ್ರಯಾಣ. ಈ ಆಂತರಿಕ ಪಯಣ ಇದೆಯಲ್ಲ, ಇದಕ್ಕೆ ಸಮಯದ ಮಿತಿ ಅನ್ನೋದೇ ಇಲ್ಲ. ಇದು ಕಾಲಾತೀತವಾದ ಅನುಭವ. ನಮ್ಮೊಳಗಿನ ಈ ಅದ್ಭುತ ಪ್ರಯಾಣ ಶುರುವಾಗೋದು ಕೇವಲ ಒಂದೇ ಒಂದು ಉಸಿರನ್ನ ಗಮನಿಸೋದ್ರಿಂದ. ಆ ಮೊದಲ ಹೆಜ್ಜೆಯನ್ನ ಇಡೋಕೆ ನಾವೆಲ್ಲ ಸಿದ್ಧರಾಗೋಣವೇ? ಆ ನಿರ್ಧಾರ ಈಗ ನಮ್ಮ ಕೈಯಲ್ಲೇ ಇದೆ.